ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಸರ್ ಈಗ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ ತಾವು? ನೋಡ್ತೀನಿ ಸರ್. ಯಾರು ಚೆನ್ನಾಗ್ ಆಡ್ತಾರ ನಿಮ್ ಪ್ರಕಾರ? ಗಿಲ್ಲಿ ಅವರು ಬರ್ಬೋದು ಸರ್. ಗಿಲ್ಲಿ ಅವ್ರು ಬರ್ಬಹುದು. ಯಾಕೆ ಗಿಲ್ಲಿ ಅವರೇ ಬರ್ಬಹುದು ಅಂತ? ಇವರು ಸೌಮ್ಯಗೌಡ ಇವರು ಸರಿ ಇಲ್ಲ ಸರ್. ಅಶ್ವಿನಿ ಗೌಡ ಅಶ್ವಿನಿ ಗೌಡ ಇವ್ರು ಸರಿ ಇಲ್ಲ ಸರ್. ಯಾಕೆ ಸರಿ ಇಲ್ಲ? ಅವ್ರಿಗೆ ಏನ್ ಗೊತ್ತಾ, ಅವ್ರ ಸೀನಿಯರಿಟಿ ತಕ್ಕಂಗ ಮಾತಾಡ್ತಾರೆ ಸರ್. ಆ ಗಿಲ್ಲಿ ಅವ್ರಿಗಿಂತ ಚಿಕ್ಕವನು ಅಲ್ವಾ? ಆ ಚಿಕ್ಕವನ್ ಇದ್ದಾಗ ಅವ್ನ್ ಬೆಲೆ ಕೊಟ್ಟು ಮಾತಾಡಲ್ಲ. ಅವ್ನ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾನೆ, ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ, ಎಲ್ಲಾ ಮಾಡ್ತಾನಲ್ಲ ಸರ್. ಅವ್ನ್ ಯಾಕೆ ಬೆಲೆ ಕೊಡಲ್ಲ? ಈಗ ಗಿಲ್ಲಿಗ್ ಮತ್ತೆ ರಿಷಬ್ ಹೊಡೆದ್ಲಲ್ಲ, ಅವಾಗ ಏನಂದ್ರಿ? ತಿರುಗಿ ಹೊಡಿತೀನಿ ಅಂದಲ್ಲ. ಅಲ್ಲ ಹೊಡಿತೀನಿ ಅಂತ ಹೊಡಿಲಿಲ್ವಲ್ಲ. ಹೆಣ್ಮಕ್ಳಂದ್ರೆ ಹೆಂಗ್ ಸರ್ ಕೈ ಎತ್ತನ ಅಲ್ವಾ? ಹೌದು, ಸ್ವತಂತ್ರ ಕೊಟ್ಟಿದ್ ಹೆಣ್ಮಕ್ಳಲ್ವಾ ನಮ್ಗೆ? ಮತ್ತೆ ಹೆಣ್ಮಕ್ಳು ಕೈ ಎತ್ತಿದ್ರೆ ಅವ್ರಿಗೆ ಒಂದಲ್ಲ ಇನ್ನೊಂದ್ ಎರಡು ಹುಟ್ಟಿಸ್ಕೊಂಡ್ ಮಾತಾಡ್ತಾರೆ. ಮತ್ತೆ ಹಂಗಂತ ಸರ್ ಗಿಲ್ಲಿನ ಬರ್ಬೇಕು ಸರ್. ಗಿಲ್ಲಿನ ಕಾವ್ಯನ ಇಬ್ಬರನ್ನ ಹೆಂಗೆ ಹೊಂದಿಸ್ಕೊಂಡ್ ಮಾತಾಡ್ತಾರೆ ಇವರು. ಈಗ ಗಿಲ್ಲಿ ಕಾವ್ಯನ ಇದನ್ನ ಲವ್ ಇಂದು ತುಂಬಾ ಚರ್ಚೆ ಆಗ್ತಾ ಇತ್ತಲ್ಲ, ಏನ್ ಸರ್? ಎಂತದ್ ಲವ್ ಇಲ್ಲ ಸರ್. ಲವ್ ಇಲ್ಲ ಸರ್. ಮತ್ತೀಗ ಅವ್ರ ಅಮ್ಮನೇ ಗಿಲ್ಲಿ ಅಮ್ಮನೇ ಹೇಳಿದ್ರು ಮದ್ವೆ ಆಗ್ಬೇಕು ಗಿಲ್ಲಿ ಕಾವ್ಯ. ಅವ್ರ ಪರ್ಸನಲ್ ಸರ್, ಅದು ಅವ್ರ ಪರ್ಸನಲ್. ಮಾಡ್ಕೊಂಡ್ರೆ ಅವ್ರು ತಾಯಿ ತಂದಿರ್ತಾರೆ, ಅವರು ಒಪ್ಕೊಂಡು ಮದ್ವೆ ಆಗ್ತಾರೆ. ಅದೆಲ್ಲ ಇವ್ರಿಗೆ ಹಾಕ್ಬೇಕು. ಮದ್ವೆ ಆಗಿ ಎರಡು ಮಕ್ಳು ಅಳ್ದಿರೋರು ಇವ್ರು ಅಲ್ವಾ ಸರ್? ಎರಡು ಮಕ್ಳು ತಯಾರಿ ಇವ್ರು. ಇವ್ರಿಗೆ ಯಾಕೆ ಅವ್ನ್ ಮದ್ವೆ ಆಗಿಲ್ಲ? ಮದ್ವೆ ಆಗ್ಲಿ ಬಿಡು. ಈಗ ಅವ್ನ್ ಪರ್ಸನ್ ಸರ್ ಅದು. ಈಗ ಅಶ್ವಿನಿ ಗೌಡ ಅಂತ ತಗೊಳಕ್ ಹೋದ್ರೆ ಪಾಪ ಹುಡುಗಿ ಮಂಗಳೂರು ಹುಡುಗಿ ರಕ್ಷಿತಾ ಶೆಟ್ಟಿನ ಮತ್ತೆ ಗಿಲ್ಲಿನ ನೋಡಿ, ಅದು ಯೂಟ್ಯೂಬ್ ಅಲ್ಲಿ ಬಂದಿರೋದು. ಯೂಟ್ಯೂಬ್ ಅಲ್ಲಿ ಬಂದಿರೋ ಅದಕ್ಕೆ ನಮ್ ಭಾಷೆ ಬರಲ್ಲ, ಕನ್ನಡ ಬರಲ್ಲ ಸರಿಯಾಗಿ. ಅವಳೇನೋ ಸೀರಿಯಲ್ ಗೀರಿಯಲ್ ಅಂತ ಏನೋ ಮಾತಾಡ್ಬಿಟ್ಲು. ಅವಳು ಅದು ಗೊತ್ತೇ ಇಲ್ಲ. ನೀನ್ ಧಾರಾವಾಹಿ ಮಾಡ್ದಂಗೆ ಇಲ್ಲಿ ಮಾಡಬೇಡ, ಬಿಗ್ ಬಾಸ್ ಅಲ್ಲಿ ಮಾಡಬೇಡ ಅಂತ ಹೇಳಿದ್ ಸರ್. ಕಲಾವಿದ್ರು ಅವಮಾನ ಮಾಡ್ತೀವಿ. ಆಮೇಲೆ ಯಾರು ಸೌಮ್ಯಗೌಡ ಅಂದ್ರಲ್ಲ, ಅಶ್ವಿನಿ ಗೌಡ್ರು ಕಾಲ್ ಎತ್ತಿದ್ರು. ರಕ್ಷಿತಾ ಕಾಲ್ ಎತ್ತಿಲ್ಲ ಸರ್. ಅದು ಇದ್ ಕಡೆಗ್ ಬನ್ನಿ ಹಂಗೆ. ಕಾಲ್ ಎತ್ತಿಲ್ಲ ಸರ್. ಅದು ಎತ್ತಿಲ್ಲ ಆದ್ರೂ ಸುಳ್ಳು ಹೇಳ್ತಾ ಇದಾರೆ ಅಶ್ವಿನಿ ಗೌಡ. ಸುಳ್ಳು ಹೇಳಿದ್ರು ಅವ್ರು. ಈಗ ನೆನ್ನೆ ಜಾನ್ವಿ ಅವ್ರು ಇಬ್ರು ಒಟ್ಟಿಗೆ ಇದ್ರಲ್ಲ, ಮತ್ತೆ ಡಿಬೇಟ್ ಆದ್ರು ಸರ್ ಇವರು. ಜಾನ್ವಿ ಅದೇ ನೀವ್ ಅದನ್ನ ಯಾಕೆ ಡಿಬೇಟ್ ಆದ್ರು? ಈಗ ಅವತ್ ಹೇಳಿದ್ರು, ಏಯ್ ಮೊಲ ಮುಂದೆ ಹೋಗ್ಬೇಕು ಆಮಿ ಹಿಂದೆ ಬರ್ಬೇಕು ಅಂತ ಹೇಳಿದ್ರಲ್ಲ, ಅವೆಲ್ಲ ಡಿಬೇಟ್ ಆದ್ರಲ್ಲ. ಅದೇ ಫ್ರೆಂಡ್ಶಿಪ್ ಇವ್ರದು. ನನಗೂ 40 ಏಜು. ನಾನ್ ಹೆಂಗಿದ್ದೀನಿ ಸರ್ ಇನ್ನು? ಪ್ರತಿಯೊಬ್ರು ನೋಡ್ತಾರೆ ಸರ್ ಬಿಗ್ ಬಾಸ್. ಚೆನ್ನಾಗ್ ಆಡ್ಬೇಕು. ಸುದೀಪ್ ಅವ್ರು ಎಷ್ಟು ಕಂಟ್ರೋಲ್ ಮಾಡ್ಕೊಂಡವ್ರ ಅಂದ್ರೆ ಅವ್ರಿಗೆ ಗೊತ್ತು ಸರ್. ಅದು ಕಂಟ್ರೋಲ್ ಮಾಡ್ಕೊಂಡ್ರ ಸರ್ ಅವರು. ಉಗಿತಾರೆ ಅವ್ರಿಗೆ. ಸೀನಿಯರ್ ಅಂತೂ ನೋಡಲ್ಲ ಅವರು. ಅವ್ರಿಗೆ 52 ಏಜು. ಸೀನಿಯರ್ ಅವ್ರ ಇವ್ರ ಅಲ್ವಾ ಸರ್? ಈಗ ಅಶ್ವಿನಿ ಗೌಡ ಅವರು ಸುದೀಪ್ ಅವ್ರು ಬಂದಿದ ತಕ್ಷಣ ಅಣ್ಣ ಅಂದ್ಕೊಂಡು ಚೇಂಜ್ ಆಗ್ತಾರಲ್ಲ. ಏನಕ್ಕೆ ನೀವ್ ಹೇಳ್ಬೇಕು, ಅದನ್ನ ನೀವೇ ಹೇಳಿ ಸರ್. ಇವ್ರು ಏನ್ ಗೊತ್ತಾ, ಅವ್ರು ಇನ್ನೊಬ್ರಿಗೆ ಹೇಳ್ತಾರಲ್ಲ, ರಕ್ಷಿತಿಂಗೆ ಮತ್ತೆ ಇವು ರಾಶಿಕಿಂಗೆ ಬಕೆಟ್ ಅಂತಾರಲ್ಲ, ಇವರೇ ದೊಡ್ಡ ಬಕೆಟ್ ಸರ್. ದೊಡ್ಡ ಬಕೆಟ್ ಅಶ್ವಿನಿ ಅವರ ದೊಡ್ಡ ಬಕೆಟ್. ಅದಕ್ಕೆ ಜಾನ್ವಿನ ಡಿವೈಡ್ ಮಾಡ್ಬಿಟ್ರಿ ಅವ್ರು. ಓಕೆ. ಈಗ ಜಾನ್ವಿ ಅವ್ರನ್ನ ಡಿವೈಡ್ ಮಾಡೋದ್ರಿಂದ ಅಶ್ವಿನಿಗೆ ಏನ್ರಿ ಸಿಗುತ್ತಾ ಸರ್? ಜಾನ್ವಿ ಅರ್ಥ ಮಾಡ್ಕೊಂಡಿನ್ ಕೇಳ್ರಿ. ಜಾನ್ವಿ ಅವರು 2 ತಲೆ ಹಾವು. ಯಾವ ತರ ಹೇಳ್ತೀರಾ ಸರ್? ಅವ್ರ ಮುಂದೆ ಒಂದ್ ಮಾತಾಡ್ತಾರೆ, ಬಂದ್ ಇಲ್ಲಿ ಇವ್ರ ಮುಂದೆ ಒಂದ್ ಮಾತಾಡ್ತಾರೆ. ತಪ್ಪಲ್ವಾ ಸರ್ ಅದು? ನಾವ್ ಜನಗಳು ಎಷ್ಟ್ ನೋಡ್ತಿದೀವಿ, ಟೆಲಿಕೇಶನ್ ಆಗಲ್ವಾ ಅದು? TRP ಬರಲ್ವಾ ಅಲ್ಲಿ? ಅದಕ್ಕೆ ಸರ್ ಸತ್ಯ ಮಾತಾಡ್ಬೇಕು ನಾನು. ಈಗ ಅಶ್ವಿನಿ ಗೌಡ ಇದಾರಲ್ಲ, ಅಶ್ವಿನಿ ಗೌಡ ಅವರು ಬಂದು ನಿನ್ನೆ ಪಾಪ ರಕ್ಷಿತಾ ಶೆಟ್ಟಿನ ಟಾಸ್ಕ್ ಇಂದನ ಹೊರಗಡೆ ಇಟ್ರು. ನಾನು ಅವಳ ಪರವಾಗಿ ಮಾತಾಡಲ್ಲ. ಯಾರು ಸರ್ ಇಟ್ಟಿದ್ದು? ರಕ್ಷಿತಾ ಗೌಡನ ಅಶ್ವಿನಿ ಗೌಡ ಇಟ್ಟಿದ್ದು. ಅದಕ್ಕೆ ಅವಳು ಇವಳಿ ಸರಿ ಮಾತಾಡ್ತಿಲ್ಲ ಅಂತ ಅವಳು. ಕನ್ನಡ ಬರಲ್ಲ ಸರ್. ಇವಳು ಪರವಾಗಿ ಮಾತಾಡ್ತಾ ಇಲ್ಲ. ಕೇಳಿದಳು ಅವಳು ಹೆಂಗ್ ಭಾಷೆ ಬರ್ತದೆ ಸರ್? ಬನ್ನಿ ಇದ್ ಕಡೆ ಬನ್ನಿ ನೀವು. ಓಕೆ. ಭಾಷೆ ಬರಲ್ಲ ಅಂತವ್ರಿಗೆ ನಾವು ಹೇಳ್ಕೊಡ್ಬೇಕು ಕನ್ನಡ ಭಾಷೆನ. ಈಗ ಅಂತ ತಾಯಿ ಆದವಳು ಅವಳು ಮಾಡ್ಬೇಕು ತಾನೆ. ಹೌದು. ಅಶ್ವಿನಿ ಗೌಡ ಮಾಡ್ಬೇಕಲ್ವಾ? ಮಗು ಅಲ್ವಾ ಅದು? ಮಗಳು ತಾನೆ. ಅವಳಿಗೆ ನೋಡಮ್ಮ ಕನ್ನಡ ಹಿಂಗ ಅರ್ಥ ಆಗುತ್ತೆ, ಹಿಂಗೆಲ್ಲ ಹೇಳ್ಕೊಡ್ಬೇಕು. ಅದು ಬಿಟ್ರೆ ದೊಡ್ಡವ್ರ ತರ ಎಲ್ಲ ಮಾತಾಡ್ಬಿಟ್ರೆ ತಪ್ಪಲ್ವಾ ಸರ್? ಈಗ ಅಶ್ವಿನಿ ಗೌಡ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಎಂತದಿಲ್ಲ.
ಸರ್ ಮಾಡ್ತಾರೆ ಏನಕ್ಕೆ ಏನಕ್ಕೆ? ಅವ್ರ ಬೆಳೆ ಬೆಸ್ಕೊಳಕ್ ಮಾಡ್ತಾರೆ ಹಾ, 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 ಹಾ. ಅಲ್ವಾ ದುಡ್ಡು ಓಕೆ. ಹಾ, ಈಗ ಅಷ್ಟಕ್ಕೆ ಅಲ್ಲಿ ಸರ್ ಮಾಡೋದು. ಈಗ ಕನ್ನಡ ಹೋರಾಟಗಾರ್ತಿ ಎಂದು ಅವ್ರ ಬಾಯಲ್ಲೇ ಇಂಗ್ಲಿಷ್ ಬರುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಏನಂತೀರಿ? ನಾನು 7 ಸೀಸನ್ ಆಯ್ತು ನೋಡ್ತಿದ್ದು. ಹಾ, 7ನೇ ಸೀಸನ್ ಇಂದ. ಹಾ. ಓಕೆ. ಈಗ ಅಶ್ವಿನಿ ಗೌಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂಗಾದ್ರೆ? ಸರ್ ಒಂದು ಹಾ. ಈಗ ಇನ್ನೊಬ್ರು ಬಂದ್ರಲ್ಲ, ಅವ್ರು ಹೊಸ್ದಾಗಿ ಯಾರೋ ಬಂದ್ರಲ್ಲ, ಹಾ, ರಿಷಾ. ರಿಷಾ ಮೇಡಮ್, ಹಾ. ಅವರು ಗಿಲ್ಲಿಂಗ್ ಹೊಡೆದ್ರು ಹಾ, ಅಲ್ವಾ, ಹೌದು. ತಮಾಷೆಗೆ ಹೊಡೆದ್ರು ಅಂತ ಹೇಳಿದ್ರು. ಹಾ. ಅವನೇ ಸರಿಯಾಗಿ ವಾಪಸ್ ಕೊಟ್ಟಿದ್ರ, ಕೊಟ್ಟಿದ್ರೆ ಉಳಿತಾರ? ಗಂಡ್ಮಕ್ಳ ಹತ್ರ ಹೆಣ್ಮಕ್ಳು ಹೊಡ್ಸ್ಕೊಂಡ್ರೆ ಉಳಿತಾರ? ಒಂದೇ ಆಯ್ತು, ಒಂದೇ. ಮೂರ್ಜ್ ಬಂದ್ ಬಿದ್ದು ಹೋಗಿರೋದು. ಓಕೆ. ನಮ್ ಗಿಲ್ಲಿಗೆಲ್ಲ ಗೊತ್ತದು, ಅದಕ್ಕೆ ಹೊಡೆದಿಲ್ಲ. ಹೊಡಿಲ್ ಸರ್. ಹೆಣ್ಮಕ್ಳ ಮೇಲೆ ಹೆಂಗ್ ಸರ್ ಕೈ ಎತ್ತ ನಾವು? ಹೌದೌದೌದು. ಈಗ ಅಶ್ವಿನಿ ಗೌಡ ತಾಯಿ ಒಂದ್ ಹೆಣ್ಣ ಅಲ್ವಾ? ಅಲ್ಲ, ನನ್ಗೊಬ್ಬ ಮಗ ಇದ್ದಾನೆ. ಓಕೆ ಅಣ್ಣ, ನಾನು ಇನ್ನೂವರೆಗೆ ನನ್ನ ಹೆಂಡತಿಗೆ ಕೈ ಎತ್ತಿಲ್ಲ ನಾನು. ಹೊಡಿರಿ ಕ್ಲಾಪ್ಸ್. ಎಸ್. ಈಗ ಅಣ್ಣ ಇಲ್ಲಿ ಕೇಳಿ, ಅವನ್ ಮನಸ್ಸು ಮಾಡಿದ್ರೆ ರಿಟರ್ನ್ ಕೊಟ್ಟಿದ್ದೀರಾ? ನಾನು ತಮ್ಮಸೆ ಮಾಡಿದೆ ಅಂತ ಅನ್ಬಿಟ್ರೆ ಅಲ್ಲಿ ಮಾತ್ ಮುಗ್ದೋಗಿತ್ತದು ಅಲ್ವಾ ಸರ್? ಹೌದು. ಈಗ ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಒಂದು ಇದನ್ನ ಹೇಳಿದ್ರು, ಚಾಲೆಂಜ್ ಮಾಡಿದ್ದಾರೆ. ಹಾ, ಮಾಡಿದ್ದಾರೆ. ನಾನ್ 40 ವಯಸ್ಸಿಗೆ ಹಾ. 100 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ವಿ. ಅದೇ ಮ್ಯಾಟ್ರ್ ಸರ್, ನಾನ್ ಬರ್ತೀನಿ ಕೇಳ್ರಿ. ಹೇಳಿ ಸರ್. ಇವರು 100 ಸಿನಿಮಾ ರಾಜವಲ್ಲಿ ಮಾಡಿದ್ರಲ್ಲ ಯಶೋರು. ಹಾ. ಯಶೋರ್ ಯಾರು ಅಲ್ಲ ಸರ್, ಅವ್ರ ಅಪ್ಪ ನನ್ ಜೊತೆ ನೌಕರಿ ಮಾಡ್ತಿದ್ರು ಸರ್. ಅವರು ಶಾಂತಿನಗರದಲ್ಲಿ. ಹೌದಾ? ಹಾ, 2ನೇ ಡಿಪೋಲ್ ಇದ್ರು ಸರ್ ಅವರು. ಹಾ, ಹಾ, ಹಾ. ನನ್ನ ಐಡಿ ಕಾರ್ಡ್ ತೋರಿಸ್ತೀನಿ ನಿಮ್ಗೆ. ವಾವ್, ನೋಡ್ರಿ ರಾಕಿಂಗ್ ಸ್ಟಾರ್, ನೋಡ್ರಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಂದೆ ಜೊತೆ ಕೆಲಸ ಮಾಡಿರುವಂತ ವ್ಯಕ್ತಿ ಇವರು. ನಮ್ಮ ಯಶೋರು ನೋಡಿ ಸಿಗರೇಟ್ ಸೇತಾ ಇದ್ರು ಫ್ರೆಂಡ್ಸ್ ಜೊತೆ ಹೋಗಿ. ಓಕೆ. ಈಗ ಅಣ್ಣ ಚಾಲೆಂಜ್ ಮಾಡಿದಾರಲ್ಲ ಯಾರು, ಅಶ್ವಿನಿ ಗೌಡ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆ ಚಾಲೆಂಜ್ ನಡೆಯಲ್ಲ ಸರ್ ಅದು. ಈಗ ನಾನು ನಿಮ್ ತರ ಜನಗಳ ಮೇಲೆ ವೋಟಿಂಗ್ ಇರೋದು. ಅಲ್ಲ, ನಾನು ನಿಮ್ ತರ ಯೂಟ್ಯೂಬ್ ಚಾನಲ್ ನಡೆಸ್ತೀನಿ ಅಂತ ಹೇಳಿದಾರಲ್ಲ ಅಶ್ವಿನಿ ಗೌಡ. ಆಗಲ್ಲ ಸರ್ ಅದು. ತಮಾಷೆ ಮಾಡ್ತೀರಿ ನೀವು ಸರ್. ಯೂಟ್ಯೂಬ್ ಚಾನಲ್ ಸುಮ್ನೆ ಸಾಲೆ ಕ್ಯಾಜುವಲ್ ಆಗಿ ಮಾಡಕ್ ಆಗಲ್ಲ ಅದು. ಕಷ್ಟ ಇದೆ. ಈಗ ನಾನು ಫಿಲಂ ಮಾಡಿದ್ನಲ್ಲ, ನನಗೇನು 800 ರೂಪಾಯಿ ಕೊಡ್ತಿದ್ರು. ಶಾರ್ಟ್ ಮೂವಿ ಮಾಡಿದೆ ಕೆಂಗೇರಿಲಿ, ಬೂತ್ ಬಂಗ್ಲಲ್ಲಿ, ತಾವರೆಕೆರೆ ಬೂತ್ ಬಂಗ್ಲಾ, ಅಲ್ಲಿ ಮಾಡಿದೆ ಸರ್. ಕ್ಯಾಜುವಲ್ ಆಗಿ ಬಾಯಿಲಿ ಬರ್ತವೆ ಅಷ್ಟೇನೆ. ಅದು ಮಾಡೋದ್ ಭಾರಿ ಕಷ್ಟ ಸರ್. ಕಷ್ಟ ಐತೆ. ಈಗ ಓಕೆ, ಆತರ ಚಾಲೆಂಜ್ ಮಾಡಿರೋದು ಸುಮ್ನೆ ಡೌ ಮಾಡ್ಕೊಂಡ್ ಮಾಡಿದ್ದಾರೆ ಅಂತ ನಿಮ್ ಪ್ರಕಾರ? ಸರ್ ಡವ್ ಗಿವ್ ಅಂತ ಹೇಳಲ್ಲ ಸರ್, ಅದು ಆಮೇಲೆ ಏಕವಚನ ಆಗುತ್ತೆ ಸರ್. ಓಕೆ. ನಾನು ಯಾವತ್ತು ಹೆಣ್ಮಕ್ಳು ಕೈ ಮುಗಿತೀನಿ ಸರ್ ಅಷ್ಟೇನೆ. ಆದ್ರೆ ಅವ್ರು ತಪ್ಪು ಮಾಡ್ತವ್ರೆ ಸರ್. ಅಶ್ವಿನಿ ಗೌಡ ಅವ್ರು ತಪ್ಪು ಮಾಡ್ತಾವ್ರೆ. ಓಕೆ. ಈಗ ಮೌಂಟೇನ್ ರಘು ಅಂತ ಬಂದಿದಾರಲ್ಲ ಇನ್ನೊಬ್ರು, ಅವ್ರ ಬಗ್ಗೆ ಏನ್ ಹೇಳ್ತೀವಿ? ಬನ್ನಿ, ನೀವು ಯಾಕೆ ಹತ್ ಕಡೆ ರಘು ಅವರ? ಬನ್ನಿ ಸರ್. ರಘು ಅವ್ರ ಸೆನ್ಸಿಟಿವ್ ಸರ್, ಅದು ಸೆನ್ಸಿಟಿವ್. ಸರ್. ಓಕೆ, ಬನ್ನಿ. ಅವರು ಪರವಾಗಿಲ್ಲ. ಇನ್ ಎಷ್ಟು ಬರ್ಲಿ ಸರ್? ನೀವು ಹಂಗೆ ಹೋಗ್ತಲೇ ಇದೀರಿ, ಇಲ್ಲಿ ಇದ್ದವ್ರು. ಅಲ್ಲ ಸರ್, ಮಾತಾಡ್ಬೇಕಾದ್ರೆ ಹಿಂಗೆ ಹೋಗ್ಬೇಕಲ್ವಾ? ರಘು ಅವರು ಸೆನ್ಸಿಟಿವ್ ಸರ್, ಅದು ಸೆನ್ಸಿಟಿವ್. ಯಾಕೆ ಸೆನ್ಸಿಟಿವ್? ಅವ್ರ ರಾಂಗ್ ಎದ್ರೆ ಮನುಷ್ಯನಲ್ಲ ಅವ್ರು. ರಘು ಅವ್ರ ಏನಾದ್ರು ರಾಂಗ್ ಆಗ್ಬಿಟ್ರೆ ಯಾರು ಉಳಿಯಲ್ಲ. ಅವ್ರ ಏನಕ್ಕೆ ಒಂದ್ ಪ್ರೀತಿ ವಿಶ್ವಾಸ ಇರ್ಲಿ ಅನ್ನೋಗೋಸ್ಕರ ಇರೋದು ಸರ್ ಅಲ್ಲಿ. ಇಲ್ಲಾಂದ್ರೆ ಅವ್ರಿಗೇನ್ ಬಿಗ್ ಬಾಸ್ ಏನು ಇಂಪಾರ್ಟೆಂಟ್ ಇಲ್ಲ, ಅವಶ್ಯಕತೆ ಏನಿಲ್ಲ ಸರ್. ಅವ್ರು ಬಿಟ್ಟು ಹೋಗಂದ್ರೆ ಇನ್ನೂ ಹೋಗ್ಬಿಡ್ತಾರೆ ಹಂಗೆ. ಓಕೆ. ಈಗ ಈ ವಾರ ಎಲಿಮಿನೇಷನ್ ಆಗಿದಾರಲ್ಲ, ಈಗ ರಘು ಅವರು ಅವರೆಲ್ಲನ ಮಾಮೂಲಿ ಎಲಿಮಿನೇಷನ್ ಇಂದ ಪಾರಾಗಿದ್ದಾರೆ. ಇನ್ ಮಿಕ್ಕದವರೆಲ್ಲ ಎಲಿಮಿನೇಷನ್ ಆಗಿದಾರಲ್ಲ, ಯಾರು ಗಿಲ್ಲಿ ನಟನು ಕೂಡ ಎಲಿಮಿನೇಟ್ ಆಗಿದ್ದಾನೆ ಸರ್. ಅವ್ರು ಗಿಲ್ಲಿ ನಟ ಹೋಗಲ್ಲ ಸರ್, ಹೋಗಲ್ಲ. ಅಶ್ವಿನಿ ಗೌಡನು ಎಲಿಮಿನೇಟ್ ಆಗಿದ್ದಾರೆ. ಅವ್ರು ಹೋಗ್ತಾರೆ. ಈಗ ಎಲ್ಲರೂ ಅಲ್ಲ, ಈಗ ಎಲ್ಲರೂ ಗಿಲ್ಲಿ ನಟ ಅಂತ ಅಂತಾರೆ. ಆದ್ರೆ ಪ್ರತಿ ಸರಿನು ಎಲಿಮಿನೇಷನ್ ಆದಾಗ ಅಶ್ವಿನಿ ಗೌಡ ಅವರೇ ಸೇವ್ ಆಗ್ತಾರಲ್ಲ, ಯಾಕೆ? ಅವ್ರ ಸೀನಿಯರಿಟಿ ಐತಲ್ಲ ಸರ್, ಸೀನಿಯರಿಟಿ ಮೇಲೆ ಅವ್ರನ್ನ ಗೆಲ್ಲಿಸ್ತಾವ್ರೆ ಬಿಗ್ ಬಾಸ್ ಇಲ್ಲ ಸರ್. ಬಿಗ್ ಬಾಸ್ ಅಲ್ಲಿ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಓಕೆ, ಅವ್ರದ್ದು ಎಂಟರ್ಟೈನ್ಮೆಂಟ್ ಇದೆ ಅಂತ. ಇವ್ರಿಂದನೇ ಮತ್ತೆ ಗಿಲ್ಲಿ ಹಂಗ ಆಡ್ತಿರೋದು. ಓಕೆ. ಯಾಕಂದ್ರೆ ತಿರುಗಿ ಮಾತಾಡ್ತಾನಲ್ಲ, ಅದಕ್ಕೆ TRP ನಡೀತೀರ ಸರ್. ಖಂಡಿತ. ನಾನ್ ಸುದೀಪ್ ಸರ್ ನೋಡಿಲ್ಲ, ನಾನ್ ನೋಡ್ಬೇಕಂತ ಅವ್ರ ಮನೆ ಹತ್ರಕ್ಕೂ ಹೋಗಿದ್ದೆ. ಈ ವಿಡಿಯೋ ಏನಾದ್ರು ತಲುಪಿದ್ರೆ ಖಂಡಿತವಾಗಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಸರ್. ನಿಮ್ ಇಷ್ಟ ಸರ್, ನಾನು ಒಳ್ಳೇದನ್ನ ಹೇಳ್ತೀನಿ ಸರ್. ನನಗೆ ಒಂದ್ ಸ್ವಲ್ಪ ಯಶ್ ಅವ್ರನ್ನ ಮತ್ತೆ ಸುದೀಪ್ ಅವ್ರನ್ನ ಸ್ವಲ್ಪ ಭೇಟಿ ಮಾಡಿಸ್ಬಿಡಿ. ಖಂಡಿತ. ಅದು ನಮ್ ಕೈಯಲ್ಲೂ ಇಲ್ಲ, ಜನಗಳು ನೋಡ್ಬಿಟ್ಟು ಶೇರ್ ಮಾಡಿದ್ರು ಅಂದ್ರೆ ಸುದೀಪ್ ಅವ್ರಿಗೆ ಖಂಡಿತವಾಗಿ ನಿಮ್ ವಿಡಿಯೋ ಯಶ್ ಅವ್ರಿಗೆ ಸುದೀಪ್ ಅವ್ರಿಗೆ ತಲುಪುತ್ತೆ. ಆಯ್ತಾ? ಥ್ಯಾಂಕ್ ಯು. ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗಿ ನಿನ್ನ ಕೋನ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ.
ಒಬ್ಬ ಮಗ ನೀ ಆಸರಾದಿ ಎಂದು ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೇ ತಾಯಿಯನ್ನು ಕಳೆಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ವಾವ್. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲೋ, ಸೊಕ್ಕಿನ ಸೊಸೆಯು ತಾಯಿ ಅಂಗ ನೋಡಿಕೊಳ್ಳಲಿಲ್ಲೋ. ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲೋ, ಸೊಕ್ಕಿನ ಸೊಸೆಯು ತಾಯಿ ಅಂಗ ನೋಡಿಕೊಳ್ಳಲಿಲ್ಲೋ. ಇಷ್ಟ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು, ಇಷ್ಟ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು. ಅವಮಾನ ನಮಗನೆ ತನ್ನ ಮನೆಯಿಂದ ಹೊರಗೆ ಹಾಕ್ಯಾಳು, ಮಗನಿಗೆ ಹೇಳಿದರ ನೋವ ಜೀವಕ ಎಂದು ತಿಳಿದಾಳು. ತಾಯಿ ಇಟ್ಟಿತ್ತು ನಿನ್ನ ಮ್ಯಾಲೋ, ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ, ಹಡೇ ತಾಯಿಯನ್ನು ಕಳೆಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಹೊಡಿರಿ ಕ್ಲಾಪ್ಸ್ ಜೋರಾಗಿ. ಸೂಪರ್ 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 ಸಖತ್ತಾಗಿದೆ. ಖಂಡಿತ ಇದನ್ನ ಇದನ್ನ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ.